ಐತಿಹಾಸಿಕ ಜಿಲ್ಲೆ ವಿಜಯಪುರದಲ್ಲಿ ಅನೇಕ ಕಡೆ ರಾಜ್ಯ ಸರ್ಕಾರಗಳು ಕೈಗಾರಿಕೆಗಾಗಿ ಭೂಮಿಯನ್ನ ವಶಪಡಿಸಿಕೊಂಡಿವೆ. ಆದರೆ ಇದುವರೆಗೂ ಯಾವುದೇ ಕೈಗಾರಿಕೆನೂ ಬಂದಿಲ್ಲ, ಅಭಿವೃದ್ಧಿನೂ ಆಗಿಲ್ಲ. ಇಂಥದ್ರಲ್ಲಿ ಮತ್ತೆ ಫಲವತ್ತಾದ ಭೂಮಿ ವಶಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ವಿಜಯಪುರ ತಾಲೂಕಿನ ತಿಡಗುಂದಿ ಗ್ರಾಮದ ಬಳಿಯ 1203 ಎಕರೆ ಜಮೀನು ಕೈಗಾರಿಕೆಗಾಗಿ ವಶಪಡಿಸಿಕೊಳ್ಳುವುದಕ್ಕೆ ಮುಂದಾಗ್ತಾ ಇದೆ. ಆದರೆ ಇದು ಫಲವತ್ತಾದ ಕೃಷಿ ಭೂಮಿಯಾಗಿದ್ದು ಇದನ್ನು ನಾವು ಕೊಡೋದಿಲ್ಲ ಅಂತ ರೈತರು ಇದೀಗ ಬೀದಿಗೆ ಇಳಿದಿದ್ದಾರೆ. ಭೂಮಿ ವಶಕ್ಕೆ ಕೊಟ್ಟರೆ 350 ಕುಟುಂಬಗಳು ಬೀದಿಗೆ ಬೀಳಲಿವೆ ಅಂತ ಕಣ್ಣೀರನ್ನ ಹಾಕಿದ್ದಾರೆ. ಜಿಲ್ಲೆಯ ಕೂಡಗಿ, ಮುಳವಾಡ, ಇಟ್ಟಂಗಿಹಾಳ ಸೇರಿದಂತೆ ಅನೇಕ ಕಡೆ ಕೈಗಾರಿಕೆಗಾಗಿ ಭೂಮಿ ವಶಪಡಿಸಿಕೊಳ್ಳಲಾಗಿದೆ. ಆದರೆ ಇದರಲ್ಲಿ ಕೂಡಗಿಯಲ್ಲಿ ಎನ್ಟಿಪಿಸಿ ಯೋಜನೆ ಮಾತ್ರ ಪ್ರಾರಂಭವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಮುಳವಾಡ ಹಾಗೂ ಇತರೆ ಭೂಮಿಗಳು 10 ವರ್ಷದಿಂದ ಯಾವುದೇ ಅಭಿವೃದ್ಧಿ ಕಾಣದೆ ಪಾಳು ಬಿದ್ದಿವೆ. ವಿಜಯಪುರ ಜಿಲ್ಲೆಯ ತಿಡಗುಂದಿ ಗ್ರಾಮದಲ್ಲಿ ಇವತ್ತು ಸುಮಾರು 1203 ಎಕರೆ ರೈತರ ಫಲವತ್ತಾದ ಕೃಷಿ ಭೂಮಿಯನ್ನು ಈಗಾಗಲೇ ಸರ್ಕಾರದ ರಾಜ್ಯಪಾಲರ ಅನುಮೋದನೆಗಾಗಿ ಕಳಿಸಿರುವಂಥ ಒಂದು ಪ್ರತಿ ಇವತ್ತಿನ ದಿನ ನಮ್ಮೆಲ್ಲ ರೈತ ಬಾಂಧವರಲ್ಲಿ ತಲುಪ್ಯದ. ಇವತ್ತು ಈ ಎಲ್ಲ 350 ಕುಟುಂಬಗಳು ಬೀದಿ ಪಾಲಾಗುವಂಥ ಒಂದು ಸಂದರ್ಭ ಬಂದೊದಗಿರೋದ್ರಿಂದ ಎಲ್ಲ ರೈತರು ಆತಂಕಗೊಂಡು ಇವತ್ತು ಮಾನ್ಯ ಬೃಹತ್ ಕೈಗಾರಿಕಾ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಅಂದರೆ ಎಂ ಬಿ ಪಾಟೀಲ್ರಿಗೂ ಕೂಡ ಒಂದು ಮನವಿಯನ್ನು ಸಲ್ಲಿಸಿ ಈ ಕೂಡಲೇ ಈ ಕಾಮಗಾರಿಯನ್ನು ಕೈ ಬಿಡಬೇಕು. ಇಲ್ಲಪ್ಪ ಅಂತಂದ್ರೆ ದೊಡ್ಡ ಮಟ್ಟದ ಹೋರಾಟ ಆಗ್ತದೆ. ಈ ಒಂದು ಕೃಷಿ ಭೂಮಿಗೆ ನೀವು ಒಟ್ಟೆ ನಮ್ಮ ಕೈ ಹಾಕಕ್ಕೆ ಹೋಗಬೇಡ್ರಿ. ಒಂದು ವೇಳೆ ನೀವು ಉದ್ಯೋಗ ಸೃಷ್ಟಿ ಮಾಡುವ ಯೋಜನೆ ಇತ್ತು, ಕೈಗಾರಿಕೆ ಮಾಡೋದಿತ್ತಪ್ಪ ಅಂತಂದ್ರೆ ಜಿಲ್ಲೆಯಲ್ಲಿ ಹಲವಾರು ಪಾಳು ಬಿದ್ದಂಥ ಭೂಮಿಗಳಿದ್ದಾವೆ, ಆಮೇಲೆ ಗುಡ್ಡಗಾಡು ಪ್ರದೇಶಗಳಿದ್ದಾವೆ, ಅಲ್ಲಿ ನೀವು ಏನದ ಈ ಕೈಗಾರಿಕಾ ಪ್ರದೇಶಗಳನ್ನು ಮಾಡಿರಿ. ಇಲ್ಲಪ್ಪ ಅಂತಂದ್ರೆ ಈಗಾಗಲೇ ಕಳೆದ 10 ವರ್ಷಗಳಿಂದ ಮುಳವಾಡದ KDBಯನ್ನು ನಾವು ನೋಡಿದ್ದೇವೆ. ಅಲ್ಲಿ ಇನ್ನೂ ಸರ ಎಮ್ ಇ ಪಾಟೀಲ್ರು ನಮಗೇನೇನೂ ಗೊತ್ತಿಲ್ಲರಿ. ಏಕ್ದಮ್ಮ ನಮ್ಮ ಮೊಬೈಲ್ದಾಗ ಬಂದ ಬಳಕೆ ಗೊರ್ದ್ರಿ ನಮ್ಮ ಆಸ್ತಿ ಎಲ್ಲ ತೊಗೊತಾರಂತ್ರಿ, ದೊಡ್ಡ ಫ್ಯಾಕ್ಟ್ರಿ ಮಾಡ್ತಾರಂತ್ರಿ. ನಮಗೆ ಬೇಕಾಗಿಲ್ಲರಿ ಅದು. ನಮಗೆ ಆಸ್ತಿನೇ ಬೇಕು ರೀ. ಆಮೇಲೆ ನಮ್ಗೆ ದುಡ್ಡರೇ ಬೇಕಾಗಿಲ್ಲರಿ. ನಮ್ಗೆ ಇರೋ 2 ಮಕ್ಳು ಅದಾವ್ರಿ. ಇದ್ದೊಬ್ಬ ಮಗ ತೀರ್ಕೊಂಡ್ರಿ. ಈಗ ನಮ್ಮ ಮಕ್ಕಳು ಸಣ್ಣವ್ರು ಅದಾರೆ. ಆಮೇಲೆ ನಾವು ಹೆಂಗೆ ಜೀವನ ಮಾಡೋದು ರೀ? ಆಮೇಲೆ ನಮಗೆ ಭಾಳ ಕಷ್ಟ ಆಗ್ಯದ. ಈಗ ಇದ್ದಿದ್ದು ಆಸ್ತಿನೇ ಅವರು ಕಸ್ಕೊಂಡ್ರೆ ನಾವು ಹೆಂಗೆ ಜೀವನ ಮಾಡೋದು ರೀ? ನಮ್ಮದು 16 ಎಕರೆ 30 ಗುಂಟೆ ರೀ. ಏನೂ ಮಾಡಿಲ್ಲ ರೀ. ಎಕ್ದಮ್ಮ ಮೊಬೈಲಿಗೆ ಬಂದ ಬಳಕೆ ನಾವು ಏನು ಅಷ್ಟು ಸಾಲಿ ಕಲ್ತವ್ರಲ್ರಿ. ನಾವು ಹೆಬ್ಬಟ್ಟಿನವ್ರಿ. ನಮಗೇನು ಪರಿಚಯನೂ ಇಲ್ಲ. ನಮ್ಮ ಮೊಮ್ಮಕ್ಕಳು ಹೇಳಿದರು, ಅಜ್ಜಿ ನಮಗೆ ಹಿಂಗೆ ಆಸ್ತಿ ಹೋಗ್ತಾವ, ಹಿಂಗೆ ಎಮ್ ಇ ಪಾಟೀಲ್ರು ಫ್ಯಾಕ್ಟ್ರಿ ಮಾಡ್ತಾರಂತ. ನಮಗೆ ಬ್ಯಾಡ ಅಂತ ಅಂದೇವ್ರಿ ಸರ್ ನಾವು. ನಮಗೆ ಬ್ಯಾಡ.